ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂಡಿಯನ್ ಪೋಸ್ಟ್ GDSನ ಸ್ಪೆಷಲ್ ಭರ್ತಿ 30,041 ಒಂದು 6th ಮೆರಿಟ್ ಲಿಸ್ಟನ್ನು ಯಾವಾಗ ಜಾರಿ ಮಾಡ್ತಾರೆ, ಹಾಗೆ ಅದರ ಜೊತೆಗೇ ಇನ್ನೊಂದೇನಪ್ಪ ಅಂತಂದರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಮೆರಿಟ್ ಲಿಸ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದಂತ ಫುಲ್ ಮಾಹಿತಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟಾಗಿ ಟಾಪಿಕ್ ಹೋಗೋಣ. ಇಂಡಿಯನ್ ಪೋಸ್ಟ್ GDSನಲ್ಲಿ ಒಂದು 5ನೇ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಅಂತ ವಿದ್ಯಾರ್ಥಿಗಳು ಈಗಾಗಲೇ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಹೋಗಿದ್ದಾರೆ. ಅವರು ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿದ್ದಾರೆ ಒಂದು ಸಲ ಮೆರಿಟ್ ಲಿಸ್ಟನ್ನು ಚಲೋತ್ತಂಗೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನಮ್ದು ಯಾರ್ದು ಸೆಲೆಕ್ಷನ್ ಆಗೋದಿಲ್ಲ ಅಂತ ಬಿಡದಂತಹವರು ಕೂಡ ಒಂದು ಮೆರಿಟ್ ಲಿಸ್ಟನ್ನು ಚಲೋತ್ತಂಗೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಸೆಲೆಕ್ಷನ್ ಆಗಲ್ಲಂತಹ ವಿದ್ಯಾರ್ಥಿಗಳು ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ಒಂದು 6ನೇ ಮೆರಿಟ್ ಲಿಸ್ಟಲ್ಲಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುವ ಚಾನ್ಸಸ್ದು ತುಂಬಾ ಇದೆ. ಯಾಕಪ್ಪ ಅಂತಂದರೆ ಎಲ್ಲ ರಾಜ್ಯಗಳಲ್ಲಿ ಕೂಡ ಒಂದು 10th ಮೇಸ್ ಮೇಲೆ ಎಕ್ಸಾಮ್ ಇರೋದಿಲ್ಲ. ಅದಕ್ಕೋಸ್ಕರನೇ ಒಂದು ಸೆಲೆಕ್ಷನ್ ಪ್ರೊಸೆಸ್ಸು ತುಂಬಾ ಬೇಗನೆ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಒಂದು ಸಲ ಈಗ ಸೆಲೆಕ್ಷನ್ ಆಗದಂತಹ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋಬೇಡಿ. ಯಾಕಪ್ಪ ಅಂತಂದರೆ 6ನೇ ಮೆರಿಟ್ ಲಿಸ್ಟನ್ನು ಇದೇ ಬರುವ ಒಂದು ಡಿಸೆಂಬರ್ 30 ಅಥವಾ ಒಂದು 2024 ಜನವರಿಯ 1ನೇ ತಾರೀಕಿನಂದು ಬಿಡುವ ಚಾನ್ಸಸ್ಸು ತುಂಬಾ ಇದೆ. ಅದರ ಜೊತೆಗೇನೆ ಒಂದು ಮೆರಿಟ್ ಲಿಸ್ಟು ಎಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಅಂತಂದರೆ ಒಂದು 60% ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಸೆಲೆಕ್ಷನ್ ಆಗೇ ಆಗುತ್ತೆ. ನಾನು ಹೇಳ್ತಿದ್ದೀನಿ, ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಆಗುತ್ತೆ. ಆದರೆ ಕರ್ನಾಟಕದಲ್ಲಿ ಒಂದು 89, 86 ಈ ರೀತಿಯಾದಂತಹ ವಿದ್ಯಾರ್ಥಿಯದ್ದು ಒಂದು 6 ಮೆರಿಟ್ ಲಿಸ್ಟಲ್ಲಿ ಬರ್ಬೋದು. ಆದರೆ ಒಂದು ಉಳಿದ ರಾಜ್ಯಗಳಲ್ಲಿ ಏನಪ್ಪ ಅಂತಂದರೆ ಗುಜರಾತ್ ಅನ್ನೋ ರಾಜ್ಯದಲ್ಲಿ ಏನಪ್ಪ ಅಂತಂದರೆ 80% ಇರುವಂತಹ ವಿದ್ಯಾರ್ಥಿಯದ್ದು ಈಗಲೇ ಒಂದು 5ನೇ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅದು ಹೆಚ್ಚಾಗ್ಬೋದು. ಅಂದರೆ ಹೆಚ್ಚಂದರೆ ಲೋ ಲೆವೆಲ್ ಕಡಿಮೆ, ಅಂದರೆ ಅಲ್ಲಿಯ ಒಂದು ಲೋ ಲೆವೆಲ್ ಪರ್ಸೆಂಟೇಜ್ 70% ಇರುವಂಥ ವಿದ್ಯಾರ್ಥಿಯದ್ದು ಒಂದು 6 ಮೆರಿಟ್ ಲಿಸ್ಟಲ್ಲಿ ಬರುತ್ತೆ. ಗುಜರಾತು, ಮಹಾರಾಷ್ಟ್ರ, ಹಾಗೆ ಒಡಿಸ್ಸಾ, ಅಸ್ಸಾಂ, ನಾರ್ತ್ ಈಸ್ಟಲ್ಲಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂಥ ಟೈಮ್ನಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನ ತೆಗೆದುಕೊಂಡು ಹೋಗಿರಿ ಅಂತ ನಾನು ತುಂಬ ಸಲ ಹೇಳ್ತೇನೆ. ಯಾಕಪ್ಪ ಅಂತಂದರೆ ಕೆಲವೊಂದಿಷ್ಟು ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಫೇಲ್ ಆಗೋದು ಇದೇ ಕಾರಣಕ್ಕೆ. ಅವರು ಏನಪ್ಪ ಅಂತಂದರೆ ಒರಿಜಿನಲ್ ಡಾಕ್ಯುಮೆಂಟನ್ನು ಒಂದು ಪ್ರೂಫನ್ನು ಅವ್ರು ಏನಪ್ಪ ಅಂತಂದರೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟನ್ನು ಒಂದಿಷ್ಟು ದಿನಗಳ ಕಾಲ ಏನಪ್ಪ ಅಂದರೆ ವೆರಿಫಿಕೇಷನ್ಗೋಸ್ಕರ ಅವರು ಡೆಲ್ಲಿಗೆ ಕಳಿಸ್ತಾರೆ. ಡೆಲ್ಲಿಯಲ್ಲಿ ವೆರಿಫಿಕೇಷನ್ ಆಗಿ ಅವರು ನಿಮಗೆ ಈಗ ನೀವು ಹೆಂಗಾದರೂ ಪೋಸ್ಟ್ ಮಾಡ್ತಿರಲ್ಲ, ಒಂದು ಅಮೌಂಟನ್ನು ಕೊಟ್ಟು ಆ ರೀತಿಯಾಗಿ ನಿಮಗೆ ಒಂದು ಚೀಟಿಯನ್ನು ಕೊಡ್ತಾರೆ. ನಿಮ್ಮ ಯಾವ್ಯಾವ ಡಾಕ್ಯುಮೆಂಟ್ಸು ಒಂದೀಟು ಹಾನಿ ಆಗಲ್ದಂಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ನಿಮ್ಮ ಒಂದು ಕೈಗೆ ಬಂದು ತಲುಪುತ್ತೆ. ಅದು ಏನಪ್ಪ ಅಂತಂದರೆ ಪೋಸ್ಟಲ್ ಮುಖಾಂತರ ಒರಿಜಿನಲ್ ಇರೋದ್ರಿಂದ ಒಂದೀಟು ಕೂಡ ಒಂದು ಹಾನಿ ಆಗೋದಿಲ್ಲ. ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಂಥ ಟೈಮ್ನಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಗೆ ಹೇಳ್ತೀನಿ ನಾನು, ಒಂದಿಷ್ಟು ಕೂಡ ಒಂದು ಹಾನಿ ಆಗೋದಿಲ್ಲ ನಿಮ್ಮ ಒಂದು ಡಾಕ್ಯುಮೆಂಟ್ಸಿಗೆ. ಇನ್ನು ಇದುಗಳು ಹೇಳಿದಾಗೆ ಏನಪ್ಪ ಅಂತಂದರೆ ಇದೇ ಡಿಸೆಂಬರ್ 30 ಅಥವಾ ಒಂದು 2024 ಜನವರಿ 1ನೇ ತಾರೀಕಿನಂದು ಬಿಡುಗಡೆಯನ್ನು ಮಾಡ್ತಾರೆ ಒಂದು 6 ಮೆರಿಟ್ ಲಿಸ್ಟನ್ನು. ಅದರ ಜೊತೆಗೇ ಏನಪ್ಪ ಅಂತಂದರೆ ಈಗ ಒಂದು 6 ಮೆರಿಟ್ ಲಿಸ್ಟ್ ಆಗಿರ್ಬೋದು, ಹಾಗೆ ಒಂದು 5ನೇ ಮೆರಿಟ್ ಲಿಸ್ಟು 1st, 2nd, 3rdನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟಾಗಿ ಒಂದು ಸ್ಕ್ರೀನ್ ಮೇಲೆ ಹೋಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಂಡಿಯನ್ ಪೋಸ್ಟ್ GDS ಅವರ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿದ್ದೀವಿ. ಇಲ್ಲಿ ಮೊದಲಿಗೆ ನೋಡ್ಬೋದು ಯಾವ ರೀತಿಯಾಗಿ ಒಂದು ಮೆರಿಟ್ ಲಿಸ್ಟನ್ನು ಚೆಕ್ ಮಾಡೋದು ಅಂತ. GDS ಸ್ಪೆಷಲ್ ಡ್ರೈವ್ ಟು ಮೇ 2023 ಇದು ಒಂದು 12,828ರದ್ದು. ಅದರ ಕೆಳಗಡೆ ನೋಡ್ಬೋದು GDS 2023 ಶೆಡ್ಯೂಲ್ ಟು ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಾಜ್ಯಗಳು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಾಜ್ಯ ಯಾವುದನ್ನು ಚೂಸ್ ಮಾಡ್ಕೊಂಡು ನೀವು ಮೆರಿಟ್ ಲಿಸ್ಟನ್ನು ಹುಡುಕಬೇಕಾಗತ್ತೆ. ಇಲ್ಲಿ ಮೊದಲಿಗೆ ನಾವು ಮಹಾರಾಷ್ಟ್ರವನ್ನು ಚೂಸ್ ಮಾಡ್ಕೊಳ್ಳೋಣ. ಮಹಾರಾಷ್ಟ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ 5ನೇ ಮೆರಿಟ್ ಲಿಸ್ಟನ್ನು ನೀವು ಚೂಸ್ ಮಾಡ್ಬೇಕು. 4ನೇ ಮೆರಿಟ್ ಲಿಸ್ಟ್ ಓಪನ್ ಆಯಿತು. ಈಗ 5ನೇ ಮೆರಿಟ್ ಲಿಸ್ಟನ್ನು ಓಪನ್ ಮಾಡೋಣ. 5ನೇ ಮೆರಿಟ್ ಲಿಸ್ಟು ಈಗ ಡೌನ್ಲೋಡ್ ಅಗೇನ್ ಅಂತ ಕೊಟ್ಟಿದ್ದೀವಿ. ಈಗ ಇಲ್ಲಿ ನೋಡ್ಬೋದು ಮೊದಲನೇ ಒಂದು ಪೇಜ್ನಲ್ಲಿ ಏನಪ್ಪ ಅಂದರೆ 89 ಇರುವಂಥ ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗಿದೆ. ಅದೇ ಕೆಳಗಡೆ ಇಲ್ಲಿ ಒಂದು 69 ಇರುವಂತಹ ವಿದ್ಯಾರ್ಥಿಯದ್ದು ನಾನು ಮೆರಿಟ್ ಲಿಸ್ಟನ್ನು ಅಲ್ಲಿ ಅವ್ರದ್ದು ಒಂದು ಸೆಲೆಕ್ಷನ್ ಆಗಿತ್ತು. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ 81, ಹಾಗೆ ಇಲ್ಲಿ 69 ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಮಹಾರಾಷ್ಟ್ರದಲ್ಲಿ ಸೆಲೆಕ್ಷನ್ ಆಗ್ತಾಯಿದೆ. ಇನ್ನು ನೆಕ್ಸ್ಟು ಒಂದು ಕರ್ನಾಟಕ ರಾಜ್ಯವನ್ನು ಇಲ್ಲರ ಗುಜರಾತ್ ರಾಜ್ಯವನ್ನು ನೋಡೋಣ. ಕರ್ನಾಟಕ ರಾಜ್ಯವನ್ನು ನೋಡೋಣ. ಇಲ್ಲಿ ಮೊದಲಿಗೆ ಗುಜರಾತ್ ರಾಜ್ಯವನ್ನು ನೋಡೋಣ. ಗುಜರಾತ್ ರಾಜ್ಯದಲ್ಲಿ ಎಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ ಅಂತ. ಅದರ ಒಂದು 4th ಮೆರಿಟ್ ಲಿಸ್ಟನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಮೊದಲನೇ ಪೇಜ್ನಲ್ಲಿ ಏನಪ್ಪ ಅಂತಂದರೆ 82 ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾಯಿದೆ. ಇನ್ನು ಕೆಳಗಡೆ ಒಂದು ಪೇಜ್ನಲ್ಲಿ ಅಂದರೆ ಇದು ಟೋಟಲ್ 5 ಪೇಜ್ ಇದೆ. ಇಲ್ಲಿ ನೋಡ್ಬೋದು 71 ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಒಂದು ಗುಜರಾತಲ್ಲಿ ಸೆಲೆಕ್ಷನ್ ಆಗ್ತಾಯಿದೆ. ಹಾಗೆ ಇನ್ನು ನೆಕ್ಸ್ಟು ಒಂದು ಪೇಜಲ್ಲಿ
80% ಇರುವಂತಹ ವಿದ್ಯಾರ್ಥಿಯದ್ದು 71 ಇರುವಂತಹ ವಿದ್ಯಾರ್ಥಿಯದ್ದು ಒಂದು ಗುಜರಾತಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಇನ್ನೂ ಒಂದು 90% ಇರುವಂತಹ ವಿದ್ಯಾರ್ಥಿಯದ್ದೇ ಒಂದು ಸೆಲೆಕ್ಷನ್ ಆಗ್ತಾ ಇದೆ. ಯಾಕಪ್ಪ ಅಂದರೆ ನಮ್ಮ ರಾಜ್ಯದಲ್ಲಿ ಹೈ ಲೆವೆಲ್ ಕಾಂಪಿಟೇಷನ್ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಇದು ಆಗ್ತಾ ಇದೆ. ಉಳಿದ ರಾಜ್ಯಗಳಲ್ಲಿ ಈ ರೀತಿಯಾದಂಥ ಪ್ರಾಬ್ಲಮ್ ಕಂಡು ಬರ್ತಾ ಇಲ್ಲ. ಇನ್ನು ಅಸ್ಸಾಂ ರಾಜ್ಯವನ್ನು ನೋಡೋಣ. ಅಸ್ಸಾಂ ರಾಜ್ಯದ ಒಂದು 4th ಮೆರಿಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ 4th ಮೆರಿಟ್ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಮೊದಲನೇ ಒಂದು ಪೇಜ್ನಲ್ಲಿ ಏನಪ್ಪ ಅಂದರೆ 77 ಇರುವಂತಹ ವಿದ್ಯಾರ್ಥಿಯದ್ದು 73 ಇರುವಂತಹ ವಿದ್ಯಾರ್ಥಿಯದ್ದು ಒಂದು ಗುಜರಾತಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಏನಾದರೂ ಇಷ್ಟೊತ್ತಿಗೆ ಇಷ್ಟು % ಲೋ ಲೆವೆಲ್ ಕಟ್ ಆಫ್ ಹೋಗ್ತಾ ಇದೆ ಅಂದರೆ ಈಗ ನನಗೆ ಕಮೆಂಟ್ ಮಾಡೋರೆಲ್ಲರೂ ಒಂದು 70% ಹಾಗೆ 80% ಇರೋಂಥ ವಿದ್ಯಾರ್ಥಿಗಳದ್ದು ಅವ್ರದ್ದು ಸೆಲೆಕ್ಷನ್ ಆಗಿ ಅವರು ಒಂದು ಗೌರ್ಮೆಂಟ್ ಜಾಬಲ್ಲಿ ಇರ್ತಿದ್ರು. ಆದರೆ ಇನ್ನು ಸೆಲೆಕ್ಷನ್ ಆಗೇ ಇಲ್ಲ, ಅಂದರೂ ಅಲ್ಲಿ ಒಂದು ಲೋ ಲೆವೆಲ್ ಕಟ್ ಆಫ್ ಇಲ್ಲ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋಗೆ ತಮಗೆ ಅನ್ನಿಸ್ತಾ ಅನ್ನೋದಲ್ಲ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದು